ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದ ಮುಂಭಾಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮತ್ತು ಬಂಗಾರಮಕ್ಕಿ ಕ್ಷೇತ್ರದ ಶ್ರೀ ಮಾರುತಿ ಗುರೂಜಿ ನೇತೃತ್ವದಲ್ಲಿ ರಾಷ್ಟ್ರಭಕ್ತರ ಬಳಗ ಪರಿಸರಾಸಕ್ತರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುತ್ತಿದೆ. ಮಾರ್ಚ್ 24ರ ಬೆಳಗ್ಗೆಯಿಂದ ಮಾರ್ಚ್ 25ರ ಬೆಳಗ್ಗೆಯ ತನಕ ಧರಣಿ ಪ್ರತಿಭಟನೆ ನಡೆಯುತ್ತಿದೆ. ಈ ಧರಣಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಲ್ಲಿ 16,000ಕ್ಕೂ ಹೆಚ್ಚು ಮರಗಳನ್ನು ಕಡಿಯುವ ಪ್ರಸ್ತಾಪವಿದೆ. ಅಮೂಲ್ಯ ವನ್ಯಜೀವಿಗಳ ಆವಾಸ ಸ್ಥಾನವಾಗಿರುವ ಈ ಪ್ರದೇಶಕ್ಕೆ ಧಕ್ಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ವಿರೋಧಿಸುತ್ತಿದ್ದೇವೆ. ಯೋಜನೆ ಜಾರಿಯಾದಲ್ಲಿ ಈ ಭಾಗದಲ್ಲಿ ಭೂಕುಸಿತ, ಜಲಮಾಲಿನ್ಯ, ನದಿ ಕಣಿವೆಗಳಲ್ಲಿ ಹೂಳು ತುಂಬಿಕೊಳ್ಳುವ ಸಾಧ್ಯತೆಗಳಿವೆ. ಪಶ್ಚಿಮ ಘಟ್ಟದ ಪ್ರದೇಶದ ಅಳಿವಿನಂಚಿನಲ್ಲಿರುವ ಸಿಂಹಬಾಲದ ಸಿಂಗಳಿಕ, ಕಾಳಿಂಗಸರ್ಪ, ಮಂಗಟ್ಟೆ ಹಕ್ಕಿ ಹಾಗೂ ಅಪರೂಪದ ಔಷಧಿ ಸಸ್ಯಧಾನಗಳಿವೆ. ಈ ಯೋಜನೆಯಿಂದ ವನ್ಯಜೀವಿ ಕಾಯ್ದೆ 1972ರ ಸ್ಪಷ್ಟ ಉಲ್ಲಂಘನೆಯಾಗುತ್ತದೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಏಕೆ ವಿರೋಧ ಎಂಬ ಪ್ರಶ್ನೆಗೆ ಕೆಎಸ್ ಈಶ್ವರಪ್ಪ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಪ್ರಪಂಚ ಸುತ್ತೋಕೆ ಇನ್ನು ತಡ ಯಾಕೆ? ನಾನ್ ಮ್ಯಾಂಗೋಲಿಫ್ ಹಾಲಿಡೇಸ್ ಇಂದ ಸುಮಾ ಮಾತಾಡ್ತಾ ಇದ್ದೀನಿ. ನೀವೇನಾದ್ರೂ ನಿಮ್ ಕನ್ಸಿನ್ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ಮ್ಯಾಂಗೋಲಿಫ್ ಹಾಲಿಡೇಸ್ ಬುಕಿಂಗ್ ಹಬ್ಬಕ್ಕೆ. ಇಲ್ಲಿ ನಿಮ್ಮ ಪ್ಲಾನ್ ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಡೋಕೆ ನಮ್ಮ ಎಕ್ಸ್ಪರ್ಟ್ ವೆಂಡರ್ಸ್ ಕೂಡ ನಿಮ್ ಜೊತೆ ಇರ್ತಾರೆ. ಎಲ್ಲಾ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ಯಾಕೇಜ್ ಗಳ ಮೇಲೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್, ಎಕ್ಸೈಟಿಂಗ್ ಆಫರ್ಸ್ ಹಾಗೆ ವಿಶೇಷ ಉಡುಗೊರೆಗಳು ನಿಮ್ಗೋಸ್ಕರ ಕಾಯ್ತಾ ಇದಾವೆ. ಹಾಗಾದ್ರೆ ಇದೆಲ್ಲ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತೀರಾ? ಇದೇ ಮಾರ್ಚ್ 28, 29ರಂದು ನಮ್ಮ ಶಿವಮೊಗ್ಗದ ರಾಯಲ್ ಆರ್ಕೇಡ್ ನಲ್ಲಿ ನಡೆಯಲಿರುವ ನಮ್ಮ ಮ್ಯಾಂಗೋಲಿಫ್ ಹಾಲಿಡೇಸ್ ಬುಕಿಂಗ್ ಹಬ್ಬಕ್ಕೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಥ್ಯಾಂಕ್ ಯು. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with class sati, celebrate their progress, attractive discount on single fee payment. For admission, contact 97421 51421, 9900862246, 9964586181. ನಮಗೆ ಈಗಾಗಲೇ ಮನವಿ ಕೊಟ್ಟಿದ್ದಾರೆ, ಅದು ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕಳಿಸಿದ್ದೀವಿ.
KPCಗೆ 13 ಅಂಶಗಳನ್ನು ಒಳಗೊಂಡಂಥ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಆದಷ್ಟು ಬೇಗ ಕೊಡಿಸ್ತೀನಿ ಅನ್ನೋಂಥ ಅಂಶವನ್ನು ಕೂಡ ಜಿಲ್ಲಾಧಿಕಾರಿಗಳು ಇವತ್ತು ಹೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ತನಕ ಇದನ್ನು ಹೋಗಬೇಕು. ಯಾಕೆಂದರೆ ವರದಿ ಹೋಗಿಲ್ಲ, ಕೇಂದ್ರ ಸರ್ಕಾರ ಕೋರ್ಟಿನ ತೀರ್ಮಾನಗಳು ಇನ್ನೇನೂ ಆಗಿಲ್ಲ, ಅಲ್ಲಿ ಕೇಂದ್ರ ಸರ್ಕಾರ ಯಾವುದೋ ಅನುಮತಿಯನ್ನು ಕೊಟ್ಟಿಲ್ಲ, ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಕೇಂದ್ರ ಸರ್ಕಾರವೂ ಕೂಡ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಇದು ಅವಶ್ಯಕತೆ ಇದೆಯೋ ಇಲ್ಲೋ ಸ್ಪಷ್ಟವಾಗಿ ತಿಳಿಸಿ ಅಂತ ಅವ್ರು ಹೇಳಬೇಕು. ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ಅವ್ರ ಗಮನಕ್ಕೆ ಬಂದಿರೋದ್ರಿಂದ ಕೋರ್ಟಿಂದ ಇರ್ಬೋದು, ಸಮಿತಿ ವರದಿಗಳಿರ್ಬೋದು, ಮತ್ತು ಅನೇಕ ಹೋರಾಟಗಳು ಇಲ್ಲಿ ನಡೆದಿದೆಯಲ್ಲ, ಪರಿಸರಕ್ಕಾಗಿ ನಡೆದಂಥ ಹೋರಾಟಗಳನ್ನು ರಾಜ್ಯ ಸರ್ಕಾರ ಗಮನಿಸಿದೆ. ಹಾಗಾಗಿ ರಾಜ್ಯ ಸರ್ಕಾರವೇ ನಾವು ಇದನ್ನು ಕೈ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸೂಕ್ತ. ಅಮರಾವತಿ ಪಂಪ್ ಸ್ಟೋರೇಜ್ ಯೋಜನೆ ನಮ್ಮ ಗೇರುಸೊಪ್ಪಾದ ನಮ್ಮ ಕ್ಷೇತ್ರ ಬಂಗಾರಮಕ್ಕಿಯಿಂದ ಕೇವಲ 1.5 ಕಿಲೋಮೀಟರ್ ವ್ಯಾಪ್ತಿ ಹತ್ತಿರದಲ್ಲೇ ಆಗ್ತಾ ಇರುವಂಥದ್ದು. ಈ ಯೋಜನೆ ಕುರಿತಾಗಿ ನಾವು ಇಂದು ನಿನ್ನೆಯಿಂದಲ್ಲ 2006-7ನೇ ಇಸ್ವಿಯಿಂದಲೇ ಇದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಿದ್ದೇವೆ. ಆವತ್ತಿಂದೂ ಸಹ ಇದಕ್ಕೆ ಎಲ್ಲ ರೀತಿಯ ತಡೆಯನ್ನು ತರತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು ನಮ್ಮ ಸಂಘಟನೆಯ ಎಲ್ಲ ಪ್ರಮುಖರನ್ನು ಜೊತೆಗೂಡಿ ತಾರ್ಕಿಕವಾಗಿ ಒಂದು ಕಾನೂನಾತ್ಮಕ ಹೋರಾಟಕ್ಕೆ ನಾವು ಇಳಿದು ಇದಕ್ಕೆ ತಾತ್ಕಾಲಿಕವಾಗಿರತಕ್ಕಂಥ ತಡೆಯನ್ನೂ ಸಹ ತರತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಆ ಒಂದು ಹಂತದಲ್ಲಿ ತಾತ್ಕಾಲಿಕ ತಡೆ ಸಿಕ್ಕಿದೆ. ಆದರೆ ನಮಗೆ ಪರಿಪೂರ್ಣ ವಿಶ್ವಾಸ ಆಗೋದು ಎಲ್ಲಿಯವರೆಗೆ ನ್ಯಾಯದಲ್ಲಿ ಆದೇಶ ಆಗಬೇಕು, ಇದು ಪರಿಪೂರ್ಣ ಬಿಡಲಿಕ್ಕೆ ಸರ್ಕಾರಕ್ಕೂ ಸಹ ನ್ಯಾಯಸ್ಥಳ ನಿರ್ದೇಶನ ನೀಡುವಂತಾಗಬೇಕು. ಜೊತೆಗೆ ಯುನೆಸ್ಕೋ ಇದನ್ನು ಮಧ್ಯಪ್ರವೇಶ ಮಾಡುವ ಮುಖಾಂತರ ನಮ್ಮ ಇಡೀ ಪಶ್ಚಿಮ ಘಟ್ಟವನ್ನು ರಕ್ಷಿಸಲಿಕ್ಕೆ ಅದು ಮುಂದಾಳತ್ವವನ್ನು ವಹಿಸ್ಕೊಳ್ಬೇಕು. ಆ ದಿಶೆಯಲ್ಲಿ ನಾವು ಈಗಾಗಲೇ ಅದಕ್ಕೆ ಮನವಿಯನ್ನು ಮಾಡಿದ್ದೇವೆ. ಅವರು ಸ್ಪಂದನೆ ಮಾಡಿದ್ದಾರೆ. ಆ ದಿಶೆಯಲ್ಲಿ ಹೋರಾಟ ಒಂದು ಭಾಗದಲ್ಲಿ ಜನಸಾಮಾನ್ಯರನ್ನು ಎಚ್ಚರಿಸುವಂಥ ಕೆಲಸ ಆದರೂ, ಇನ್ನೊಂದು ಭಾಗದಲ್ಲಿ ಕಾನೂನು ದೃಷ್ಟಿಯಿಂದ ಹೋರಾಟವನ್ನು ಮಾಡ್ತೇವೆ. ಇನ್ನೊಂದು ದೃಷ್ಟಿಯಲ್ಲಿ ಎಲ್ಲ ಸಂಘಟನೆಗಳನ್ನು ಸೇರಿಸ್ಕೊಂಡು ಯುನೆಸ್ಕೋದಂಥ ಮಹಾ ಸಂಸ್ಥೆಯನ್ನು ಜೊತೆಗೂಡಿಸಿಕೊಂಡು ನಾವು ಈ ಹೋರಾಟಕ್ಕೆ ಮುಂದುವರಿತೇವೆ. ಈಗ ನಿಮ್ಮ ಮನೆ ಅಡಿಗೆ ನಾವು ಬಾಂಬ್ ಹಾಕಿದ್ರೆ ಏನಾಗುತ್ತೆ? ನಿಮ್ಮ ಮನೆ ಅಡಿಗೆ ಸುರಂಗ ತೆಗಿತೇವೆ, ನೀವು ಒಬ್ಬರೇ ಕೊಡ್ತೀರಾ? ನೀವು ಬೇಸರ ಮಾಡ್ಕೊಳ್ಬೇಡಿ. ನಾನು ಜಿಲ್ಲಾಧಿಕಾರಿಗಳು ಇದೇ ಪ್ರಶ್ನೆ ಕೇಳಿದ್ದೇನೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆವಾಸ ಸ್ಥಾನದ ಅಡಿಯಲ್ಲೇ ಸುರಂಗ ಮಾರ್ಗ ಹೋಗಿದೆ. ಅವ್ರಿಗೆ ಇದೇ ಪ್ರಶ್ನೆ ಕೇಳಿದೆ, ನಿತ್ಯ ನಿಮ್ಮ ನಿರಂತರ ನಿದ್ರೆ ಬರುತ್ತಾ ಅಂತೇಳಿ. ಅಲ್ಲಿ ನಿರಂತರವಾಗಿ ಜಿಂಕೆ, ಅನೇಕ ಪ್ರಾಣಿ ಪಕ್ಷಿಗಳು ಇದ್ದವು. ಇವತ್ತು ಅದನ್ನು ನೋಡ್ಲಿಕ್ಕೆ ಸಹ ಸಿಗ್ತಾ ಇಲ್ಲ. ಹಾಗಿದ್ರೆ ನಾವು ಮನುಷ್ಯರು ನಮಗೆ ಬದುಕಲಿಕ್ಕೆ ನಮಗೆ ವ್ಯವಸ್ಥೆಗಳು ಬೇಕು. ನಮ್ಮ ಜೊತೆಯಲ್ಲಿ ನಮ್ಮನ್ನು ಬದುಕಿಸ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಬದುಕೋದು ಬೇಡವಾ? ಒಂದು ಗಮನದಲ್ಲಿರಲಿ, ಜೇನು ನೊಣ ಪರಾಗಸ್ಪರ್ಶವನ್ನು ಮಾಡದೆ ಇವತ್ತು ಯಾವುದೇ ರೀತಿಯ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆದಂಥದ್ದು. ಹಾಗಿದ್ರೆ ಅಂತಹ ಜೇನು ಸಂತತಿಯೇ ಇಲ್ಲಿ ನಷ್ಟವಾಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಶರಾವತಿ ಕೊಳ್ಳದಲ್ಲಿ ಇರತಕ್ಕಂಥ ಜೀವಜಂತುಗಳು, ಜೀವ ವೈವಿಧ್ಯತೆ ಬಗ್ಗೆ ನದಿಯಲ್ಲಿರ್ತಕ್ಕಂಥ 306ಕ್ಕಿಂತ ಹೆಚ್ಚಿನ ವೈವಿಧ್ಯತೆಗಳಿದ್ದಾವೆ ಅನ್ನೋದನ್ನು ಗುರುತಿಸಲ್ಪಟ್ಟಿದ್ದಾವೆ. ಅದರ ಬಗ್ಗೆ ಅಧ್ಯಯನ ಆಗಬೇಕು. ಅಧ್ಯಯನ ಮಾಡುವ ಮೊದಲೇ ಕೊಲೆ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಇದು ಯಾವ ನ್ಯಾಯ? ಯಾವ ಸಂವಿಧಾನ ನಿಮಗೆ ಹಕ್ಕನ್ನು ಕೊಟ್ಟಿದೆ? ಅದರ ಬಗ್ಗೆ ಸಂಶೋಧನೆ ನಡೀತಾ ಉಂಟು. ಸಂಶೋಧನೆ ಮಾಡುವ ಮೊದಲೇ, ನಾವು ಮಗು ಹುಟ್ಟುವ ಮೊದಲೇ ಭ್ರೂಣ ಹತ್ಯೆ ಮಾಡಿದಾಗ ಆಗ್ತಾಯಿದೆ. ಏನಿದೆ ಅಂತ ಗೊತ್ತಿಲ್ಲ. ಆಯಿತು, ಇರುವಂಥ ಪ್ರಾಣಿಗಳು ಸಿಂಗಳಿಕ ಮಂಗ ಸಂತತಿ 887 ಇರುವಂಥದ್ದು. ಅದನ್ನು ಅತಿ ಮುಖ್ಯವಾಗಿ ಇರತಕ್ಕಂಥ ಸ್ಥಳ ನಮ್ಮ ಗೇರುಸೊಪ್ಪನೆ, ಅಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಲ್ಲೇ ಪಂಪ್ ಸ್ಟೋರೇಜ್ ಮಾಡ್ತಾಯಿದ್ದೀವಿ. ಅಲ್ಲಿ ನೀವು ಮಾಡ್ತಾ ಇರುವಂಥದ್ದು ಭೂಗತವಾಗಿ ಮಾಡ್ತಕ್ಕಂಥ ಕೆಲಸ. ನೀವು ಇದರಿಂದ ಹಾನಿ ಇಲ್ಲ ಅಂತ ಹೇಳ್ತೀರಿ, ಪ್ರಯೋಜನ ಏನೇನು ಅಂತ ಹೇಳಬೇಕು. ಯಾಕೆಂದರೆ ನಾವು ಅಹವಾಲು ಸಭೆಯಲ್ಲಿ 52 ಪ್ರಶ್ನೆಯನ್ನು ಕೊಟ್ಟಿದ್ದೇವೆ. 52 ಪ್ರಶ್ನೆಯನ್ನು ಕೊಟ್ಟಿದ್ದೇವೆ. ಒಂದು ಪ್ರಶ್ನೆಗೂ ಸಹ ಇವತ್ತಿಗೆ ನಮಗೆ ಉತ್ತರ ಕೊಟ್ಟಿಲ್ಲ. ಅದಕ್ಕೆ ಉತ್ತರ ಕೊಡಿ. ಅದಕ್ಕೆ ಉತ್ತರ ಕೊಟ್ಟುಕೊಂಡು KPC ಅವರು ನಮ್ಮ ಮುಂದೆ ಮಾತನಾಡಬೇಕು. ಅವ್ರಿಗೆ ನೈತಿಕ ಬಲ ಇದ್ದರೆ ಆ 52 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಸರ್ಕಾರ ಕೊಡ್ತದೋ ಅಥವಾ KPC ಕೊಡ್ತದೋ ಅಥವಾ ಈ ಯೋಜನೆಯನ್ನು ಪಡೆದಂಥ ಯಾವ ಸಂಸ್ಥೆ ಕೊಡ್ತದೋ, ನಮಗದು ಬೇಕು.